ಅರ್ಕಲಗೂಡು ತಾಲೂಕಿನಲ್ಲಿ ನನಗೊಂದು ಆಸೆ ಇತ್ತು. ಈ ಚುನಾವಣೆ ಪ್ರಚಾರ ಏನಾದ್ರು ಪ್ರಾರಂಭ ಆಗಬೇಕು ಅನ್ನೋದಾದ್ರೆ ಅದು ರಾಮನಾಥಪುರ ಹೋಬಳಿಯಿಂದ ಅರ್ಕಲಗೂಡು ತಾಲೂಕಿಂದನೇ ಪ್ರಾರಂಭ ಆಗಬೇಕು. ರಾಮೇಶ್ವರ ದೇವಸ್ಥಾನದ ಒಂದು ಆಶೀರ್ವಾದ ಪಡೆದು ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂತ ಕೆಲಸನ ಮಾಡಬೇಕು ಅಂತ. ಅದರಂತೆ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮನ ಆಯೋಜನೆ ಮಾಡಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನನ್ನ ಎರಡು ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರುಗಳ ಮತ್ತು ಅವರ ಕಾರ್ಯಕರ್ತರು ಇವತ್ತೇನು ಬಂದು ಧೈರ್ಯ ತುಂಬುವಂತ ಕೆಲಸನ ಮಾಡ್ತಾ ಇದ್ದೀರಾ. ಇವತ್ತು ನನ್ನ ಬೆನ್ನಿಂದ ಏನು ನಿಂತು ಇವತ್ತು ಒಂದು ಸಹಕಾರ ಕೊಟ್ಟು ಪ್ರಜ್ವಲ್ ರೇವಣ್ಣ ಅವರೇ ನಿಮ್ಮ ಮುಂದುಂಕಿ ನಾವು ನಿಮ್ ಹಿಂದಿರ್ತೀವಿ, ಯಾವುದೇ ಕಾರಣಕ್ಕೂ 2 ಲಕ್ಷದ ಅಂತರದಲ್ಲಿ ಗೆಲ್ಸಂತ ಕೆಲಸನ ಮಾಡ್ತೀನಿ ಅನ್ನೋ ದೃಷ್ಟಿಯಲ್ಲಿ ಇವತ್ತೆಲ್ಲ ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀರಾ. ನಾನು ಈ ದಿನಗಳನ್ನ ಯಾವತ್ತೂ ಮರೆಯೋದಿಲ್ಲ. ಯಾಕೆ ಈ ಮಾತು ಹೇಳ್ಬೇಕು ಅಂದ್ರೆ ಇವತ್ತು ಬಹಳಷ್ಟು ಜನ ಬೇರೆ ಬೇರೆ ಚರ್ಚೆಗಳನ್ನ ಮಾಡ್ತಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಮಂಜಣ್ಣವ್ರ ಬಗ್ಗೆ 2 ಮಾತಾಡ್ಬೇಕಾಗತ್ತೆ. ಇವತ್ತು ಮಂಜಣ್ಣವರು ಹಲವಾರು ಹಳ್ಳಿಗಳನ್ನ ಸುತ್ತುವಂತ ಕೆಲಸನ ಮಾಡಿ ಹಗಲು ರಾತ್ರಿ ಅನ್ನೋದು ನೋಡ್ದೇನೆ ಇವತ್ತು ಮನೆಗೆ ನುಗ್ಗಿ ಇವತ್ತು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಧಿಕೃತವಾಗಿ ಹೆಚ್ಚಿನ ಮತ ನನ್ನ ಅರ್ಕಲಗೂಡು ಭಾಗದಲ್ಲಿ ಕೊಡ್ಲೇಬೇಕು, ಕೊಟ್ಟಿ ಅವ್ರಿಗೊಂದು ಶಕ್ತಿ ತುಂಬಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನನ್ನ ತಂದೆ ಸ್ಥಾನದಲ್ಲಿ ನಿಂತು ಇವತ್ತು ಒಂದು ಕೆಲಸ ಮಾಡ್ತಿದ್ರೆ ಅದು ನಾನು ಮರೆಯೋದಕ್ಕಾಗೋದಿಲ್ಲ. ನಾನು ಸುಮಾರು 10 ಗಂಟೆಗೆ ಬಂದೆ. 10 ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನನ್ನ ಪ್ರಕಾರ ಮಂಜಣ್ಣವರು ಸುಮಾರು 9 ಕಾಲಿಗೆ ಬಂದಿದ್ರು ಏನೋ. 9 ಕಾಲಿಗೆ ಬಂದು ನಿಂತ್ಕೊಂಡು ಕುರ್ಚಿ ಮೇಲೆ ಕೂರ್ಲಿಲ್ಲ, ಮುಂದೆ ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತ ಮುಖಂಡ ಬಂದಂತ ಸಂದರ್ಭದಲ್ಲಿ ಅವನಿಗೆ ಕೈ ಕೊಟ್ಟಿ ಒಳಗ್ ಬಾ, ನಾವು ನಿಮ್ ಜೊತೆ ಇದೀವಿ ಅನ್ನೋ ಒಂದು ಧೈರ್ಯನ ತುಂಬುವಂತ ಕೆಲಸನ ಇವತ್ತು ನಮ್ಮ ಶಾಸಕರು ಏನ್ ಮಾಡಿದ್ದಾರೆ. ಇವತ್ತು ಪ್ರೀತಿ ವಿಶ್ವಾಸನ ಏನ್ ಗೆದ್ದಿದ್ದಾರೆ. ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ಮಗನಿಗೆ ಯಾವ ರೀತಿ ಆಶ್ರಯ ಕೊಡಬೇಕು, ಯಾವ ರೀತಿ ಆಶೀರ್ವಾದ ಮಾಡಬೇಕು, ಯಾವ ರೀತಿ ಅವ್ರ ಜೊತೆ ಬೆನ್ನೆಂಬಲಾಗಿ ನಿಂತ್ಕೊಳ್ಳುವಂತ ಕೆಲಸನ ಮಾಡ್ಬೇಕು, ಇವತ್ತೆಲ್ಲವನ್ನು ಕೂಡ ಇವತ್ತು ಮಂಜಣ್ಣ ಮಾಡೋ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನ ನನ್ನ ಕೊನೆ ಉಸಿರಿನವರೆಗೂ ಮಂಜಣ್ಣವರ ಮಾರ್ಗದರ್ಶನದ ಮೇಲೆ ನಾನು ಚುನಾವಣೆ ಮಾಡುವಂತ ಕೆಲಸನ ಮಾಡ್ತೀನಿ. ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಅವರ ಮಾರ್ಗದರ್ಶನದ ಮೇಲೆ ಕೆಲಸ ಮಾಡುವಂತ ನಿಟ್ಟಲ್ಲಿ ಮಾಡ್ತೀನಿ. ಇವತ್ತು ದಯವಿಟ್ಟು ಕ್ಷಮಿಸ್ಬೇಕು. ನಾನಾಗ್ಲೇ ಸುಮಾರು 8 ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಂದು ಪಂಚಾಯತಿಗಳು ಹೋಗುವಂತ ಕೆಲಸನ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕೆಮ್ಮಿದೆ ನನಗೆ. ಯಾಕಂದ್ರೆ ಬಹಳಷ್ಟು ಕಡೆ ಹೋದಂತ ಸಂದರ್ಭದಲ್ಲಿ ಧೂಳು ಮತ್ತೆ ಕುಡಿಯೋ ನೀರಿನ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಕಡೆ ಹೋದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕೆಮ್ಮುಗಳು ಹೆಚ್ಚಾಗುವಂತ ನಿಟ್ಟಲಾಗಿದೆ ಇವತ್ತು. ಹಾಗಾಗಿ ಭಾಷಣ ಮಾಡ್ಬೇಕಾದ್ರೆ ಕೆಮ್ಮಿದ್ರೆ ದಯವಿಟ್ಟು ಕ್ಷಮಿಸಂತ ಕೆಲಸ ಮಾಡ್ಬೇಕಾಗತ್ತೆ. ಇವತ್ತು ಬಹಳ ಜನ ಮಾತಾಡ್ತಾರೆ. ಮಂಡ್ಯದಲ್ಲೂ ಬಹಳ ಜನ ಏರಿಕೆ ಕೊಡಗಳನ್ನ ನೋಡಿದೀನಿ ಇವತ್ತು. ಆದ್ರೆ ಕುಮಾರಣ್ಣನಿಗೆ ನಾವು ಸಮಯನ ಕೇಳಿದಂತ ಸಂದರ್ಭದಲ್ಲಿ ನಾವು ಕುಮಾರಣ್ಣನಿಗೆ ಕೇವಲ 2 ಪಾಯಿಂಟ್ 3 ಪಾಯಿಂಟ್ ಕೊಡಿ ಕುಮಾರಣ್ಣ ಸಾಕು, ನೀವು ಜಾಸ್ತಿಗೆ ಬರಬೇಡಿ, ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ, ನಾನು ನನ್ನ ಮಗ ಇದ್ದಂಗೆ ನೀನು ಖಂಡಿತವಾಗ್ಲೂ ಗೆದ್ದು ಬರ್ಲೇಬೇಕು ಈ ಸರಿ, ಆ ವಿಶ್ವಾಸನ ಮೂಡಿಸುವಂತ ಕೆಲಸ ನಾನು ಮಾಡ್ತೀನಿ, ಪ್ರತಿ ಹಳ್ಳಿಗೆ ಹೋಗುವಂತ ಕೆಲಸನ ಮಾಡ್ತೀನಿ ಅಂತ ಹೇಳಿ 3ನೇ ಬಾರಿ ಇವತ್ತು ಹೃದಯ ಚಿಕಿತ್ಸೆ ಆಗಿದ್ರು ಕೂಡ ಇವತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಎತ್ತಿಡಿ ಅಂತ ಕೆಲಸ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪನ ಕಟ್ಟಿ ಇವತ್ತು ಮೂಲೆ ಓಡಾಡುವಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ಬಹಳಷ್ಟು ಟೀಕೆ ಮಾಡ್ತಾರೆ. ನಾವು ಚರ್ಚೆ ಮಾಡ್ತಾ ಇದೀವಿ. ಇವತ್ತು ಈ ಕಾಂಗ್ರೆಸ್ ಪಕ್ಷ 11 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು. 11 ತಿಂಗಳು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಇವತ್ತು ಯಾವುದೇ ರೀತಿ ರೈತಾಪಿ ಜನತೆಗೆ ಇವತ್ತು ಒಂದೇ ಒಂದು ರೀತಿ ಆಶಾಕೇಂದ್ರವಾಗಿ ನಿಲ್ಲುವಂತ ಕೆಲಸನ ಮಾಡಿಲ್ಲ. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಬಹಳಷ್ಟು ಹಳ್ಳಿಗಳು ಕೂಡ ಇವತ್ತು ಬೋರ್ವೆಲ್ಗಳಾಗ್ಲೇ ಬತ್ತೋಗುವಂತ ಪರಿಸ್ಥಿತಿ ಆಗ್ತಾ ಇದೆ. ಇವತ್ತು ಕೆರೆಗಳಲ್ಲಿ ನೀರಿಲ್ಲ, ಇವತ್ತು ನದಿಗಳಲ್ಲಿ ನೀರಿಲ್ಲ. ನಮ್ಮ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಇಷ್ಟು ಬರಗಾಲನ ನಾವು ಇತಿಹಾಸದಲ್ಲಿ ನೋಡುವಂತ ಕೆಲಸ ಆಗಿರ್ಲಿಲ್ಲ. ಆದ್ರೆ ಬಂಧುಗಳೇ ಒಂದು ಮಾತ್ರ ಜ್ಞಾಪಕ ಇಟ್ಕೋಬೇಕು, ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಆಗ ಬರಗಾಲ ಖಚಿತ ಬುದ್ಧಿಯನ್ನ ಇವತ್ತೆಲ್ಲ ಕಂಡಿಲ್ಲ ಅಂತ ಕೆಲಸನ ನಾವು ಮಾಡಿದ್ದೀವಿ. ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಮುಂದಿನ ದಿವಸಗಳಲ್ಲಿ ನಮ್ಮ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ 28 ಜಿಲ್ಲೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸುವಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಿ ಇವತ್ತು ಒಳ್ಳೆ ಮಳೆ ಬೆಳೆಯುವಂತ ಕೆಲಸಗಳು ಹಾಗೆ ಆಗುತ್ತೆ. ಮುಂದೊಂದು ದಿವಸಗಳಲ್ಲಿ ಆಶಾಕೀರ್ಣವಾಗಿರುವಂತ ರೈತ ಪರ ಇರುವಂತ ಒಂದು ಸರ್ಕಾರ ಬಂದೇ ಬರುತ್ತೆ ಅಂತ ಈ ವೇದಿಕೆ ಮುಖಾಂತರ ತಿಳಿಸುವಂತ ಕೆಲಸನ ಮಾಡ್ತೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಪರಿಸ್ಥಿತಿ ಏನಿದೆ ಅಂತ. ಎಲ್ಲ ರೈತರುಗಳು ಇವತ್ತು
ಯಾವ ಒಂದು ಕಷ್ಟದಲ್ಲಿದ್ದಾರೆ. ಒಂದ್ ಕಡೆ TC ಸಿಗ್ತಾ ಇಲ್ಲ, ಒಂದ್ ಕಡೆ ನೀರಿಲ್ಲ, ಸರಿಯಾದ ಸಂದರ್ಭ ಕರೆಂಟ್ ಕೊಡ್ತಾ ಇಲ್ಲ, ಬೆಳೆದಿರೋ ಬೆಳೆಗಳಿಗೆ ಇವತ್ತು ಸರಿಯಾದ ರೇಟ್ ಸಿಗ್ತಾ ಇಲ್ಲ. ಇವತ್ತು ಹೇಳ್ತಾರೆ ಉಚಿತ ಉಚಿತ ಅಂತ. ಸ್ವಾಮಿ, ನೀವೇನಾದ್ರು ನಿಜವಾಗ್ಲೂ ಉಚಿತವಾಗಿ ಏನಾದ್ರು ಕೊಟ್ಟಿದ್ರೆ, ಎಲ್ಲಾ ವರ್ಗಗಳಿಗೂ ಉಚಿತವಾಗಿ ಕೊಟ್ಟಿದ್ರೆ, ಅದು ಕೇವಲ ಬರಗಾಲ ಮಾತ್ರ ಅಂತ ಇವತ್ತು ನಾವು ಈ ವೇದಿಕೆ ಮುಖಾಂತರ ಏನಂತ ಕೆಲಸನ ಮಾಡ್ಬೇಕಾಗುತ್ತೆ. ಬರಗಾಲದಲ್ಲಿ ಇವತ್ತು ರೈತರುಗಳು ತತ್ತರಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು. ಹಾಗಾಗಿ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದು ಇಷ್ಟೇನೆ, ನಿಮ್ಮಲ್ಲಿ ಬಹಳಷ್ಟು ಜನ ನೆಂಟರು ಪಕ್ಕದ ಜಿಲ್ಲೆಗಳಲ್ಲಿ ಇರ್ತಾರೆ, ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಇರ್ತಾರೆ. ಎಲ್ಲಾ ಜಿಲ್ಲೆಯ ನೆಂಟರುಗಳಿಗೆ ಕರೆ ಮಾಡಿ ಈ ಬಾರಿ ಮೋದಿ ಸರ್ಕಾರ ಬರಲೇಬೇಕು, ದೇವೇಗೌಡರಿಗೆ ಬಲ ತುಂಬಿಸಲೇಬೇಕು, ಕುಮಾರನಿಗೆ ಶಕ್ತಿ ತುಂಬಲೇಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಶಕ್ತಿನ ತೋರಿಸುವಂತ ಕೆಲಸನ ಮುಂದಿನ ದಿವಸಗಳಲ್ಲಿ ಮಾಡ್ಬೇಕಾಗುತ್ತೆ. ಹಾಗಾಗಿ ನಿಮ್ಮಲ್ಲೆಲ್ಲ ಕಳಕಳಿಯಾಗಿ ಮನವಿ ಮಾಡ್ತಾ, ಯಾಕಂದ್ರೆ ಈಗಾಗಲೇ ನಾನು ಇದಾದ ಮೇಲೆ ಮತ್ತೆ ಕಡೂರ್ಗೆ ಹೋಗ್ಬೇಕು. ನಾನೀಗ ಕಡೂರ್ ಮುಗಿಸ್ಕೊಂಡು ಬಾಳುಪೇಟೆ ಮತ್ತೆ ಇವತ್ತು ಕೆಂಚಮಸ್ಕೋಟೆನೂ ಕಾರ್ಯಕ್ರಮ ಇದೆ. ಹಾಗಾಗಿ ನಾನು ಇವತ್ತು ಬೇಗ ತೆರಳಬೇಕಾಗುತ್ತೆ. ಕುಮಾರನ ಬರ್ಲಿ ಅಂತ ಕಾಯ್ತಾ ಇದ್ದೆ, ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ. ಕುಮಾರನ ಆಶೀರ್ವಾದದ ಮೇಲೆ, ಮಂಜಣ್ಣವರ ಆಶೀರ್ವಾದದ ಮೇಲೆ, ರೇವಣ್ಣ ಸಾಹೇಬರು, ವಿಶ್ವನಾಥ್ ಅಣ್ಣವರು ಹಾಗೂ ನಮ್ಮ ಎಲ್ಲ ಬಿಜೆಪಿ ಹಾಗೂ JDS ಮುಖಂಡರುಗಳು ಮತ್ತೆ ನನ್ನ ಪ್ರೀತಿಯ ಇವತ್ತು ಅರ್ಕೋಗೂಡು ಜನ ಇವತ್ತೇನು ಸುಮಾರು 10,000ಕ್ಕಿಂತ ಹೆಚ್ಚಿನ ಜನ, ಇವತ್ತು 15,000 ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಬೆಂಬಲನ ಸೂಚಿಸಕ್ಕೆ, ಒಬ್ಬ ಪ್ರಜ್ವಲ್ ರೇವಣ್ಣಗೆ ಆಶೀರ್ವಾದ ಮಾಡೋದಕ್ಕೆ ನನ್ನ ತಂದೆ ತಾಯಿಂದಿರು ಬಂದಿರ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇದೇ ತರ ಇರ್ಲಿ. ನಾನೇನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ದಯವಿಟ್ಟು ಅರ್ಕೋಗೂಡು ಜನ ದಯವಿಟ್ಟು ಕ್ಷಮಿಸುವಂತ ಶಕ್ತಿ ನಿಮ್ಮಲ್ಲಿದೆ. ನೀವೆಲ್ಲರೂ ಕ್ಷಮಿಸಿ ಅಂತ ಹೇಳಿ ಕೈ ಮುಗಿತಾ, ನಿಮ್ಮೆಲ್ಲರ ಹೋರಾಟ ಇದೇ ತರ ಇರ್ಲಿ ಅಂತ ಹೇಳಿ ನಾನು ಅದಕ್ಕಿಂತ ಮುಖ್ಯವಾಗಿ ನೊಂದು ಮಾತು ಹೇಳಬೇಕಾಗುತ್ತೆ. ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ, ಯಾಕಂದ್ರೆ ಕುಮಾರನ ಗಮನಕ್ಕೆ ತರಬೇಕಾಗುತ್ತೆ ನಾವು. ಮೊನ್ನೆ ಒಂದು ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಮತ್ತೆ JDS ಕಾರ್ಯಕರ್ತರುಗಳು ಬಿಸಿಲು ಹಗಲು ನೋಡ್ದೇನೆ ಇವತ್ತು ಬೀದಿಲಿ ಹೋಗಿ ಇವತ್ತು ನಮ್ಮ ಪರಗಳ 28 ಜಿಲ್ಲೆಯಲ್ಲೂ ಕೂಡ ಇವತ್ತು 28 ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಮನೆಗೆ ತೆರಳಿ ಮತಯಾಚನೆ ಮಾಡ್ತಿರೋದು ನೋಡಿದ್ರೆ ಇವತ್ತು ನನಗೊಂದು ಭರವಸೆ ಮೂಡ್ತಾ ಇದೆ. ಖಂಡಿತವಾಗ್ಲೂ 28ಕ್ಕೆ 28 ಕೂಡ ಇವತ್ತು ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಎಲ್ಲಾ ಅಭ್ಯರ್ಥಿಗಳನ್ನು ಒಂದೇ ವಿಮಾನದಲ್ಲಿ ಕರ್ಕೊಂಡು ಹೋಗುವಂತ ಕೆಲಸ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಮಾಡ್ತೀವಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರ್ಲಿ, ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇರ್ಲಿ ಅಂತ ಹೇಳಿ ಏನು ಕ್ರಮ ಸಂಖ್ಯೆ ನಂಬರ್ 2 ತನೆ ಹೊತ್ತ ಮಹಿಳೆ ಚಿಹ್ನೆಗೆ ಗುರುತನ್ನ ಮತಕ್ಕೆ ಏನು ಓಟ್ ಹಾಕುವಂತ ಕೆಲಸನ 26ನೇ ತಾರೀಕು ನೀವೆಲ್ಲರೂ ಮಾಡ್ತೀರಾ, ಅದು ಆಶೀರ್ವಾದದ ಮುಖಾಂತರ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ 2 ಮಾತು ಮುಗಿಸ್ತೀನಿ. ಹಾಗಾಗಿ ನಮ್ಮ ಅರ್ಕೋಗೂಡು ಜನತೆ ಇವತ್ತು ನಾನು ಒಂದು ಭರವಸೆ ಮೇಲೆ ಸ್ಟೇಜ್ ಇಂದ ಕೆಳಗಡೆ ಇಳಿತಾ ಇದೀನಿ. ನೀವೆಲ್ಲರೂ ಕೂಡ ನನ್ನ ಬೆನ್ನಿಂದ ನಿಂತು ಇವತ್ತು ಶಕ್ತಿ ತುಂಬುವಂತ ಕೆಲಸನ ಮಾಡಿದೀರಾ. ಆ ಒಂದು ಶಕ್ತಿನ ಇಡೀ ಜಿಲ್ಲೆಯಲ್ಲಿ ನಾನು ಮತ್ತೊಮ್ಮೆ ಒಂದು ಪುನರ್ಯೋಚನೆಯಲ್ಲಿ ಒಂದು ಶಕ್ತಿ ತಗೊಂಡು ಹೋಗುವಂತ ಕೆಲಸನ ಮಾಡ್ತೀನಿ. ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಬಿಜೆಪಿ ಮತ್ತು JDS ಮೈತ್ರಿ, ಆದ್ರೆ ಚಿಹ್ನೆ ಗುರ್ತು ಮಾತ್ರ ತೆನೆ ಹೊತ್ತ ಮಹಿಳೆ ಗುರ್ತು. ಯಾಕಂದ್ರೆ 2 ಕೊಡೋದಕ್ಕಾಗೋದಿಲ್ಲ. ಯಾರೋ ಒಬ್ರು ಕರೆ ಮಾಡಿದ್ರು ನನಗೆ ನಿನ್ನೆ, ಸರ್ 2 ಚಿಹ್ನೆ ಇರ್ತದ ಅಂತ. 2 ಚಿಹ್ನೆ ಇರೋದಿಲ್ಲ, ಒಂದೇ ಚಿಹ್ನೆ, ಅದು ತೆನೆ ಹೊತ್ತ ಮಹಿಳೆ ಚಿಹ್ನೆ. ಆದ್ರೆ ಬಿಜೆಪಿ ಅವರು ಕೂಡ ಮತ ಹಾಕ್ಬೇಕಾದ್ರೆ ಅದು ಮೋದಿಗೆ ಹೋಗುತ್ತೆ ಅನ್ನೋ ಒಂದು ಮತನ ಮೋದಿಗೆ ಹೋಗುತ್ತೆ ಅನ್ನೋದನ್ನ ಈ ಸ್ಪಷ್ಟನೆ ಮಾಡ್ತೀನಿ. JDS ಅವರು ಮತ ಹಾಕ್ಬೇಕಾದ್ರೆ ಅದು ಕುಮಾರಣ್ಣಂಗೆ ದೇವೇಗೌಡರಿಗೆ ಹೋಗುತ್ತೆ ಅನ್ನೋ ಒಂದು ಸ್ಪಷ್ಟನೆ ಮಾಡ್ತೀನಿ. ಒಂದ್ ಕಡೆ ನಮ್ಗೆ ಮೊದ್ಲು 1 ಆನೆ ಬಲ ಇತ್ತು, ಏನು JDS ನಮ್ಮ ಮುಖಂಡರು ಕಾರ್ಯಕರ್ತರ ಆನೆ ಬಲ ಇತ್ತು. ಅದಾದ್ಮೇಲೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ಆನೆ ಬಲ ಬಂತು. ಒಂದು JDS ಪಕ್ಷದ ಕಾರ್ಯಕರ್ತರ ಮುಖಂಡರು ಹಾಗೂ ಮಂಜಣ್ಣ ಅವರ ಒಂದು ಆನೆ ಬಲ ಬಂತು. ಆದ್ರೆ ಈಗ 3 ಆನೆ ಬಲ ಬಂದಿದೆ. ಬಿಜೆಪಿಯ ಕಾರ್ಯಕರ್ತರ ಮುಖಂಡರುಗಳು ಜೊತೆಗೆ ಮಂಜಣ್ಣ ಅವರ ಕಾರ್ಯಕರ್ತರ ಮುಖಂಡರುಗಳು ಹಾಗೂ JDS ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು 3 ಆನೆ ಬಲ ಬಂದಿರೋದ್ರಿಂದ ಮಂಜಣ್ಣ ಅವರು ಅವತ್ತೇ ಹೇಳಿದ್ರು 1 ಲಕ್ಷಕ್ಕೆ ಅಧಿಕ ಮತನ ನಾನು ಪ್ರಜ್ವಲ್ ರೇವಣ್ಣಗೆ ಕೊಡ್ಸೋಂತ ಕೆಲಸನ ಮಾಡ್ತೀನಿ, ನಮ್ಮ ಕಾರ್ಯಕರ್ತರು ಸಂಕಲ್ಪನೆ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ನಿಮ್ಮೆಲ್ಲರ ವಿಶ್ವಾಸ ಇದೇ ತರ ಇಲ್ಲಿ ಅಂತ 2 ಮಾತಾಡಿ ಮುಗಿಸ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.